ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 29ನೇ ವಾಕ್ಯ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ನಾವು ವಾಗ್ದಾನದ ಮಕ್ಕಳು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅಬ್ರಹಾಮನ ಮಕ್ಕಳ ಉದಾಹರಣೆಯನ್ನು ತೆಗೆದುಕೊಂಡು ಒಬ್ಬನು ಇಸ್ಮಾಯೇಲನು, ಅವನು ಶಾರೀರಿಕವಾಗಿ ಹುಟ್ಟಿದವನು, ಮತ್ತೊಬ್ಬನು ಈಸಾಕನು, ಅವನಾದರೂ ದೇವರ ವಾಗ್ದಾನದ ಮೇರೆಗೆ ಅಬ್ರಹಾಮನು ಮತ್ತು ಸಾರಳು ಪ್ರಾಯ ಮೀರಿದವರಾಗಿರುವಾಗಲೂ ಕೂಡ ದೇವರ ವಾಗ್ದಾನದ ಪ್ರಕಾರ ದೇವರ ಬಲದಿಂದಲೇ ಅನುಗ್ರಹಿಸಲ್ಪಟ್ಟವನು. ಹೀಗಾಗಿ ಅವರಿಬ್ಬರೂ ಕೂಡ ಅಬ್ರಹಾಮನ ಮಕ್ಕಳು, ಅಬ್ರಹಾಮನಿಂದಲೇ ಬಂದವರಾಗಿದ್ದರೂ ಕೂಡ ಅವರಿಬ್ಬರಲ್ಲಿ ಬಹಳ ದೊಡ್ಡ ವ್ಯತ್ಯಾಸವಿದೆ. ಒಬ್ಬನು ಶಾರೀರಿಕವಾಗಿ ಹುಟ್ಟಿದವನು, ಇನ್ನೊಬ್ಬನು ಆತ್ಮೀಕವಾಗಿ ಹುಟ್ಟಿದವನು. ನಂತರ ದಿವಸಗಳಲ್ಲಿ ನೋಡುವಾಗ ಶಾರೀರಿಕವಾಗಿ ಹುಟ್ಟಿದವನು ಆತ್ಮೀಕವಾಗಿ ಹುಟ್ಟಿದವನ ಸಂಗಡ ಇರಬಾರದು ಎಂಬುದಾಗಿ ದೇವರೇ ಇಬ್ಬರನ್ನು ಕೂಡ ಬೇರೆ ಬೇರೆ ಮಾಡಿಬಿಟ್ಟರು. ನಂತರ ದಿವಸಗಳಲ್ಲಿ ಅವರಿಬ್ಬರ ಮಧ್ಯೆ ಯಾವುದೇ ಒಂದು ಸಂಬಂಧ, ಯಾವುದೇ ಒಂದು ಅನ್ಯೂನ್ಯತೆ ಉಂಟಾದುದನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದೇ ಪ್ರಕಾರವಾಗಿ ಈಸಾಕನ ರೀತಿಯಲ್ಲಿ ವಾಗ್ದಾನದ ಮಕ್ಕಳಾಗಿರುವಂಥ ನಾವುಗಳು ಹಾಗೆ ಶರೀರ ಸಂಬಂಧವಾಗಿ ನಡೆದುಕೊಳ್ಳುವಂಥ ಲೋಕದವರು ಇದ್ದಾರೆ. ಎಲ್ಲರನ್ನು ಉಂಟು ಮಾಡಿದವರು ದೇವರೇ ಆಗಿದ್ದರೂ ಕೂಡ ದೇವರ ಉದ್ದೇಶಾನುಸಾರವಾಗಿ ದೇವರು ನಮ್ಮನ್ನು ಲೋಕದವರಿಂದ ಪ್ರತ್ಯೇಕಿಸಿ ತನಗೋಸ್ಕರ ಆರಿಸಿಕೊಂಡಿದ್ದಾರೆ. ಇದನ್ನು ಎಂದಿಗೂ ಕೂಡ ಮರೆತು ಬಿಡಬಾರದು. ಹಾಗಾಗಿ ನಾವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು, ಆತನ ವಾಗ್ದಾನದ ಮೇರೆಗೆ ಕರೆಯಲ್ಪಟ್ಟವರು, ಆತನ ಮಾರ್ಗದಲ್ಲಿ ನಡೆಯುತ್ತಾ ಇರುವವರು ಎಂಬುದನ್ನು ತಿಳಿದು ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಈ ರೀತಿಯಾಗಿ ದೇವರು ನಮ್ಮನ್ನು ಆರಿಸಿಕೊಂಡು ಆತ್ಮೀಕ ಜನರಾಗಿ ನಮ್ಮನ್ನು ಬದಲಾಯಿಸಿರುವಾಗ ಇನ್ನೂ ಕೂಡ ಶರೀರ ಭಾವದಲ್ಲಿ ನಡೆಯುವಂಥ ಇಸ್ಮಾಯೇಲನ ರೀತಿಯಲ್ಲಿ ಇರುವಂಥವರು ನಮ್ಮನ್ನು ಹಗೆ ಮಾಡುತ್ತಾರೆ, ದ್ವೇಷಿಸುತ್ತಾರೆ, ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಾರೆ. ಇದನ್ನೇ ಈ ವಾಕ್ಯದಲ್ಲಿ ಹೇಳುತ್ತಾ, ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮನ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ಲೋಕದವರು ಎಂದಿಗೂ ಕೂಡ ಆತ್ಮೀಕ ಜನರನ್ನು ವಿರೋಧಿಸುತ್ತಾರೆ. ಹೊಟ್ಟೆ ಕಿಚ್ಚುಪಟ್ಟು ಹಲವಾರು ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುತ್ತಾರೆ. ಹಾಗಾಗಿ ಆತ್ಮೀಕವಾಗಿರುವಂಥವರು ಶಾರೀರಿಕವಾಗಿ ನಡೆದುಕೊಳ್ಳುವಂಥ ಅಥವಾ ಲೋಕದ ಜನರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳದೆ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅಂದರೆ ಎಲ್ಲರನ್ನ ಕೂಡ ಪ್ರೀತಿಸಬೇಕು, ಆದರೆ ಅವರ ಕ್ರಿಯೆಗಳಿಗೆ ನಾವು ಒಳಗಾಗಬಾರದು, ಅವರೊಂದಿಗೆ ಒಂದಾಗಿ ಜೀವಿಸಬಾರದು. ನಮಗೊಂದು ಪ್ರತ್ಯೇಕತೆ ಇರಬೇಕು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂಬುದನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ, ಪ್ರತಿಯೊಂದು ಸಂದರ್ಭಗಳಲ್ಲಿ ಕೂಡ ನಾವು ತೋರಿಸುತ್ತಲೇ ಇರಬೇಕು. ಆ ರೀತಿ ತೋರಿಸುವಾಗ ಕೆಲವೊಂದು ವಿರೋಧಗಳು, ಕೆಲವೊಂದು ನಿಂದೆ ಅವಮಾನಗಳು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ನಾವು ವಾಗ್ದಾನದ ಮಕ್ಕಳು, ನಮಗೋಸ್ಕರ ನೇಮಕವಾಗಿರುವಂಥ ಆಶೀರ್ವಾದಗಳು ಬಹಳ ಶ್ರೇಷ್ಠವಾದ್ದು ಎಂಬುದನ್ನು ತಿಳಿದು ಅದರ ಮೇಲೆ ಲಕ್ಷ್ಯವನ್ನು ಇಟ್ಟು ಗುರಿ ಇಟ್ಟು ಮುನ್ನಡೆಯುವುದಾದರೆ ಈಗಿನ ವಿರೋಧಗಳೆಲ್ಲ ಪೂರ್ಣವಾಗಿ ನೀಗಿ ನೀವು ಹರ್ಷದಿಂದ, ಸಂತೋಷದಿಂದ ವಾಗ್ದಾನದ ಪ್ರತಿಫಲಗಳನ್ನು ಹೊಂದುವವರಾಗಿ, ಆಶೀರ್ವಾದ ಪೂರ್ಣತೆಯಲ್ಲಿ ಸಂತೋಷ ಪಡುವವರಾಗಿ, ಹಾಗೆ ವಾಗ್ದಾನದ ಸಂತತಿಯು ನಿಮ್ಮ ಮೂಲಕವಾಗಿ ಹೆಚ್ಚುವಂತೆ, ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ಜೀವಿಸುವಂತೆ ವಿಷಯಗಳು ಬದಲಾಗಲಿವೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರಿಗೆ ವಿರೋಧವಾಗಿ ಲೋಕದ ಜನರು ಎದ್ದೇಳುತ್ತಾರೆ, ಕಾರ್ಯಗಳನ್ನು ಮಾಡುತ್ತಾರೆ. ಕೆಲವೊಮ್ಮೆ ಆರಿಸಿಕೊಳ್ಳಲ್ಪಟ್ಟವರ ವೇಷವನ್ನು ಹಾಕಿಕೊಂಡು ಕೆಲವರು ವಿರೋಧಿಸುತ್ತಾರೆ ಎಂಬುದನ್ನು ತಿಳಿದು ಅವೆಲ್ಲವುಗಳ ಮಧ್ಯದಲ್ಲಿ ನಮ್ಮನ್ನು ಆರಿಸಿಕೊಂಡಿರುವಂಥ ದೇವರು ನಮ್ಮ ವಿಷಯವಾಗಿ ಮಾಡಿರುವಂಥ ಆಲೋಚನೆಗಳು ನೆರವೇರತಕ್ಕಂತೆ ಆತನ ಕರಗಳಲ್ಲಿ ಸಮರ್ಪಿಸಿ ನಂಬಿಕೆಯುಳ್ಳವರಾಗಿ ಜೀವಿಸುವುದಾದರೆ ನಿಶ್ಚಯವಾಗಿ ನಾವು ಆತನ ಸಕಲ ಆಶೀರ್ವಾದಗಳಿಗೂ ಬಾಧ್ಯಸ್ಥರುಗಳನ್ನು ಪೂರ್ಣವಾಗಿ ಹೊಂದುತ್ತೇವೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ದಿವಸಗಳಲ್ಲಿ ಇಷ್ಮಾಯೇಲನಿಗೂ ಈಸಾಕನಿಗೂ ಒಂದು ವ್ಯತ್ಯಾಸ ಇತ್ತು. ಶಾರೀರಿಕವಾಗಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮನ ಬಲದಿಂದ ಹುಟ್ಟಿದವನನ್ನು ವಿರೋಧಿಸ್ತನು, ಅವನಿಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡಿದನು. ಆದರೆ ನೀನು ಅವರ ಮಧ್ಯೆ ಒಂದು ವ್ಯತ್ಯಾಸವನ್ನುಂಟು ಮಾಡಿ ಅವರನ್ನು ಬೇರೆ ಬೇರೆ ಮಾಡಿ ನಿನ್ನ ವಾಗ್ದಾನಗಳನ್ನು ಕರ್ತನೆ ಈಸಾಕನ ಮೂಲಕವಾಗಿ ಪರಿಪೂರ್ಣತೆಗೆ ತಂದಂತೆ ಈ ದಿವಸಗಳಲ್ಲಿ ನಿನ್ನಿಂದ ಆರಿಸಿಕೊಳ್ಳಲ್ಪಟ್ಟಿರುವಂಥ ನಾವುಗಳು ಕರ್ತನೆ ಈಸಾಕನಂತೆ ವಾಗ್ದಾನದ ಮಕ್ಕಳಾಗಿದ್ದೇವೆ. ಅದನ್ನು ಅರಿತು ಇಹಲೋಕದ ಜನರೊಟ್ಟಿಗೆ ಇಹಲೋಕದ ಕಾರ್ಯಗಳೊಟ್ಟಿಗೆ ನಮ್ಮನ್ನು ಒಳಪಡಿಸಿಕೊಳ್ಳದೆ ಅವುಗಳಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿ ಸ್ತೋತ್ರರಾಜೊಂದು ಪ್ರತಿಷ್ಠೆಯ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಕೆಲವೊಂದು ವಿರೋಧಗಳು ಇಕ್ಕಟ್ಟುಗಳು, ನಿಂದೆ, ಅವಮಾನಗಳು ಬರುವಾಗ ಸೋತು ಹೋಗದೆ ನೀನು ನಮಗೋಸ್ಕರ ಇಟ್ಟಿರುವಂಥ ಮೇಲುಗಳ ಮೇಲೆ ದೃಷ್ಟಿಯನ್ನು ಇಟ್ಟು ಅದನ್ನು ಹೊಂದತಕ್ಕಂತೆ ಸ್ಥಿರಚಿತ್ತದಿಂದ ನಡೆಯುವುದಕ್ಕೆ ಸ್ಥಿರಚಿತ್ತವನ್ನು ಅನುಗ್ರಹಿಸು. ಈಗಿನ ವೇದನೆಗಳು, ಈಗಿನ ದುಃಖಗಳೆಲ್ಲ ಮಾರ್ಪಡಲಿ. ಪರಿಪೂರ್ಣ ಆಶೀರ್ವಾದದಲ್ಲಿ ನಾಮದ ಮಹಿಮೆಗಾಗಿ ಕಂಗೊಳಿಸುವುದಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ನಿನ್ನ ಆರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.